ನಮ್ಮ ಅಜ್ಜಿ ಜೀವಂಬೆ ಗುಡಿಗೆ ಕಲ್ಲಿಡ್ತಾಯಿದ್ವು. ನಮ್ಮ ಮನೆಯವ್ರ ಕಲೆಗಳು ನೋಡ್ರಪ್ಪ ನೋಡಿ. LPG ಹವ ಅಂದರೆ ಹವ. ನನ್ನ ಅವ್ವ ಮಲಗಿದ್ದಾಳೆ. ಗಂಗೆ ಪೂಜೆ ಮಾಡಿದ್ವಿ ಮನೆಯವರೆಲ್ಲ ಸೇರಿ. ಹಾಗೆ ಸಾಸ್ಲಿಗೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ. ದರ್ಶನ ಎಲ್ಲ ಆಯಿತು. ಹಾಗೆ ಪ್ರಸಾದ ಕೂಡ ಸಿಕ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು, ಇದು ನಮ್ಮ ಮನೆಯವರು, ಇದು ನನ್ನ ಮಗಳು, ಇದು ನಮ್ಮಮ್ಮ. ಏನು ಸ್ಪೆಷಲು? ಎಲ್ಲಿಗೆ ಹೊರಟಿದ್ದೀವಿ? ಸ್ಪೆಷಲ್ ಏನಿಲ್ಲ, ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಅಳಿಯ ಮೊಮ್ಮಗಳು ಕರ್ಕೊಂಡು. ನಮ್ಮ ಅಕ್ಕಿಲ್ಲ, ನಮ್ಮ ಅಕ್ಕಿದ್ದಿದ್ರು ಚೆನ್ನಾಗಿತ್ತು. ಕೈಲಿ ಆಗ್ಲಿಲ್ಲ ಅಂದ್ರು ಪಾಪ ಬಜ್ಜಿ ಮಾಡ್ತೀನಿ ತಡಿಯವ, ಹಂಗೆ ಚಿಕನ್ ಕಟ್ ಮಾಡಿಸ್ಕೊ ಬರವ, ಈ ಕಡೆಯಿಂದ ದುಡ್ಡು ಕೊಡ್ತೀನಿ ಏನದು ನಮ್ಮ ಅವ್ವ ಪಾಪ. ನಮ್ಮ ಅವ್ವ ಇಲ್ಲ, ಬೇಜಾರದೊಂದು. ಎಸ್, ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಮ್ಮನ ತವ್ರ ಮನೆಗೆ. ಬಿಕಾಸ್ ಅಜ್ಜಿ ಮನೇಲಿ ಸ್ವಲ್ಪ ನನ್ನ ಸ್ಯಾರಿಗಳಿತ್ತು ಮತ್ತು ಏನೋ ಕೆಲವೊಂದು ಐಟಮ್ಸ್ನ ತರಬೇಕಿತ್ತು. ತುಂಬ ತಿಂಗಳುಗಳ 1 ವರ್ಷ ಆಗೋಯ್ತು ಹೋಗಿ. ಸೊ ಫೈನಲಿ ಇವತ್ತು ಟೈಮ್ ಕೂಡ್ತು. ಎಲ್ಲದಕ್ಕೂ ಹೇಳ್ತಾರಲ್ವ, ಟೈಮ್ ಕೂಡಬೇಕು, ಗಳಿಗೆ ಬರಬೇಕು ಅಂತ ಹೇಳಿ. ಹಾಗೆ ಕಾಲಾಯ ತಸ್ಮಾಯ ನಮಃ ಅನ್ನಂಗೆ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆಗೆ ನಮ್ಮ ಅಜ್ಜಿ ಇದ್ದಾಗ ಅವಾಗವಾಗ ಹೋಗ್ತಾ ಇದ್ವಿ. ಯಾವಾಗಲೂ ಹೋಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಹೋದಾಗ ಏನೋ ಒಂಥರ ಖುಷಿ ಅನ್ಸೋದು. ನಾವು ಹೋಗೋದಕ್ಕಿಂತ ಮುಂಚೆ ಜಗ್ಲಿ ಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರೋರು ನಮ್ಮ ಅಜ್ಜಿ. ನಾವು ಬಂದ ತಕ್ಷಣ ನಾನು ಗಾಡಿ ನಿಲ್ಸೋಕ್ಕಿಂತ ಮುಂಚೆನೇ ಓಡ್ ಬಂದು ತಪ್ಕೊಂಡು ಮುತ್ಕೊಡೋರು. ತಡಿಯಕ್ಕ ಅಕ್ಕ ಅಂತ ಹೇಳಿ ಕವಿತಾ ಇದ್ವಿ. ತಡೀವಿ, ಒಳಗೆ ಬರ್ತೀವಿ ಅಂತ ಅಂದ್ರೂ ಆಗಲಿಲ್ಲ ಅಂದ್ರೂ ಕುಟ್ಕೊಂಡು ಬರೋರು. ಅದೆಲ್ಲ ಒಂದು ಮೆಮೊರಿ. ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೋದ್ವಿ. ದಿನಕ್ಕೆ ಕಮ್ಮಿ ಅಂದರೂ ಒಂದು 20ರಿಂದ 30 ಸಲ ಅಂತೂ ನಾನು ನಮ್ಮಮ್ಮ ನಮ್ಮ ಅಜ್ಜಿನ ನೆನೆಸ್ಕೋತಾ ಇರ್ತೀವಿ. ತುಂಬ ಮಿಸ್. ಅದೇ ಹೇಳ್ತಾವಲ್ವ, ಇದ್ದಾಗ ಯಾವ ವ್ಯಾಲ್ಯೂನೂ ಗೊತ್ತಾಗಲ್ಲ, ಅವ್ರನ್ನ ಕಳ್ಕೊಂಡ್ಮೇಲೆ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಹಾಗೆಯೇ ಸೊ ಇವಾಗವರೆಗೂ ನಿಮ್ಮ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಹಂಗೆ ಚೆನ್ನಾಗಿ ನೋಡ್ಕೊತಾಳೆ ಅವ್ರ ಅಪ್ಪ ಅಮ್ಮನ್ನ, ತಮ್ಮನ್ನ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ಅಮ್ಮಂಗೂ ನನಗೂ ಸ್ವಲ್ಪ ಏನಾದ್ರು ಚಿಕ್ಕದು ಕ್ಲಾಶಸ್ ಆಗುತ್ತೆ, ಕೋಪ ಬರುತ್ತೆ ಅಂದರೆ ಅದು ನನ್ನ ತಮ್ಮನಿಂದಾನೆ. ಅವನ ವಿಷಯ ನಾನು ಏನಾದ್ರು ಹೇಳಿದ್ರೆ ನಮ್ಮ ಅಮ್ಮನ ಕೋಪ ಬರುತ್ತೆ ಅಷ್ಟೇ. ಅವನ ಪಾಡಿಗೆ ಅವ್ನು ಕೆಲಸ ಗೊತ್ತಾವ ನಡಿ. ಮಗನ ಈ ತಾಯಿದಿದೆ ಹೆಂಗ್ ಗೊತ್ತಾ, ಮಕ್ಳು ಏನೇ ಮಾಡಿದ್ರು ಅದರಲ್ಲೂ ಗಂಡು ಮಕ್ಳನ್ನ ಸ್ವಲ್ಪ ತಲೆ ಮೇಲೆ ಕೂರಿಸ್ಕೊತಾವಂತೆ. ಪಾಪನ್ ಬಿಡ್ಕೊಡ್ತೀಯಾ? ನನ್ನ ಮಗಳು ಹಂಗೆ ತಪ್ಪು ಮಾಡಿದ್ರೆ ಬೈತೀನಿ. ಅಂದ್ರೆ ನನ್ನ ತಮ್ಮ ತಪ್ಪು ಅಂದ್ರೆ ಹೆಂಗ್ ಗೊತ್ತಾ, ಹಠ ಜಾಸ್ತಿ. ಪಾಪನ ಬಿಸ್ಲಿಗೆ ಕೂಸೆ ಹಠ ಜಾಸ್ತಿ. ಬಿಸ್ಲಿಗೆ ಯಾಕೆ ಕೂರ್ಸನ? ಮತ್ತೆ ಹಂಗೆ ಎತ್ಕೊಳ್ಳು ಚುರುಕ್ ಅನ್ನೋದು, ಮತ್ತೆ ಚುರುಕ್ ಅನ್ನತ್ತೆ ಎತ್ಕೊಳ್ಳು. ಓಕೆ, ಏನು ಗೊತ್ತಾ, ನನ್ನ ತಮ್ಮ ಹಠ ಸ್ವಲ್ಪ ಜಾಸ್ತಿ ಆ್ಯಂಡ್ ಟೈಮ್ ಸೆನ್ಸ್ ಇಲ್ಲ. ಹಾಗಾಗಿ ಕೆಲವೊಂದು ಟೈಮ್ ಅವನ ಮೇಲೆ ಕೋಪ ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ನನಗೂ ಅವನಿಗೂ ಏನೂ ಕೋಪ ಇಲ್ಲ. ಅಜ್ಜಿ ಮನೆಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ನಮ್ಮ ಮಾವನ ಮನೆಗೆ ಹೋಗಬೇಕು. ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕು. ಹಂಗಾರೆ ಅತ್ತೆಗೂ ಒಂದು ಕಾಲ ಬರುತ್ತೆ, ಸೊಸೆಗೂ ಒಂದು ಕಾಲ ಇರುತ್ತೆ ಅಂತವಲ್ಲ. ಹಾಗೆ ಈಗ LPG ಅವ. ಯಾವ ಮನೆ ಮುಂದೆ ನೋಡಿದ್ರು 1-2 ಸಿಲಿಂಡ್ರ್ ಇಟ್ಕೊಂಡು ಕಾಯ್ತಾ ಇದ್ದಾವೆ ಗ್ಯಾಸ್ ತೊಗೊಳಕ್ಕೆ, ಸಿಲಿಂಡ್ರ್ ತೊಗೊಳಕ್ಕೆ. ನಮ್ಮ ಅಜ್ಜಿ ಇದ್ದಿದ್ದ ಮನೆ. ಕೈಲಾಗಲಿಲ್ಲ ಅಂದರೆ ದೇವ್ರ ಫೋಟೋಕ್ಕೆಲ್ಲ ಹೂವು ಮಾಡಿಸಿರೋದು. ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೊತೀನಿ ನೋಡಿ. ನಮ್ಮ ಅಜ್ಜಿ ಇದ್ದ ಫುಲ್ಲು ಕ್ಲೀನ್ ಇತ್ತು. ಇದು ಬಂತು ಜೀವಂಬೆ ಗೂಡು ಅಂತ ಹೇಳಿಬಿಟ್ಟು ಮರಗಳನ್ನ ಕೊರೆದು ಒಳಗೆ ಹೋಗ್ತವೆ. ತುಂಬ ಹಳೆಯ ಮರಗಳು. ನಮ್ಮ ಅಜ್ಜಿ ಏನು ಮಾಡೋದು ಅಂದರೆ ಗುಯ್ ಅಂತ ಸೌಂಡ್ ಮಾಡೋದಿಲ್ಲ ಅಂದ್ಬಿಟ್ಟು ಕಲ್ಲು ತುರುಕ್ಬಿಡೋದು ಅದರೊಳಗೆ. ಅಜ್ಜಿ ಮನೆಯಿಂದ ಹಾಸನಿಗೆ ಬಂದ ತಕ್ಷಣ ನಮ್ಮೂರಿಗೆ ಹೊರಟ್ವಿ. ಆಲ್ಮೋಸ್ಟ್ ಬಂದು ಟೈಮ್ ಆಗಿತ್ತು. ಮನೆಯೆಲ್ಲ ಸ್ವಲ್ಪ ನನಗೆ ಹೇಗೆ ಬೇಕೋ ಸೆಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೈಟ್ ಆಗಿತ್ತು. ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಏನಾದರೂ ಒಂದು ರಿಪೇರಿ ಮಾಡ್ತಾ ಇರ್ತಾರೆ. ಔಷಧಿ ಪಂಪ್ ರಿಪೇರಿ ಮಾಡ್ತಾಯಿದ್ರು. ಔಷಧಿ ಪಂಪ್ ರಿಪೇರಿ ಮಾಡ ಬಂದಾರ್ರಿ, ಬನ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸಾಸ್ಲಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ನನ್ನ ಮಗಳನ್ನ ರೆಡಿ ಮಾಡಿದ್ದೆ ವೈಟ್ ಆ್ಯಂಡ್ ವೈಟ್ ಕಾಸ್ಟ್ಯೂಮಲ್ಲಿ 3 ಜನನು ಹೊರಟ್ವಿ ಸಾಸ್ಲಿಗೆ. ಫುಲ್ಲು ರೆಡಿಯಾಗಿ ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು, ಅಮ್ಮ, ಅಣ್ಣಿ, ನಮ್ಮ ಮನೆಯವರು, ನನ್ನ ಮಗಳು ಇಷ್ಟೇ ಜನ ಹೋಗ್ತಾ ಇರೋದು.
ಅದಾದಮೇಲೆ ಸಾಸ್ಲಿಗೆ ಬಂದ್ವಿ. ಅಲ್ಲಿ ಮೊದಲು ಎಂಟ್ರೆನ್ಸಲ್ಲಿ ನಮಗೆ ಗಂಗೆ ಪೂಜೆ ಮಾಡಲಿಕ್ಕೆ ಕಲ್ಯಾಣಿ ಸಿಗುತ್ತೆ. ಅಂದರೆ ತಲೆ ಮೇಲೆ ನೀರು ಕೂಡ ಹಾಕೋತಾವಂತೆ ಅದೇ ಕಲ್ಯಾಣಿಲಿ. ಬಟ್ ನಿಜವಾಗ್ಲೂ ನೀಟ್ನೆಸ್ ಇರಲಿಲ್ಲ. ಎಲ್ಲ ಅದರೊಳಗೆ ಅಷ್ಟು ನೀಟಾಗಿ ಎಲೆ ಬಾಳೆಹಣ್ಣು ಎಲ್ಲ ಬಿಡಬೇಡಿ ಅಂತ ಬರೆದಿದ್ವು ಕೂಡ ಅವೆಲ್ಲ ಅಲ್ಲಿ ಬಿಡ್ತಾಯಿದ್ವು. ಕೆಲವೊಂದು ಮಕ್ಕಳು ಒಂದು ಕ್ವಶನ್ ಕೇಳಿದ್ವು. ನಂಗೆ ಆ ಕ್ವಶನ್ ಭಾರಿ ಇಷ್ಟ ಆಯಿತು. ಅಲ್ಲಪ್ಪ ಅಲ್ಲಿ ನೀರು ತೊಗೊಬಂದು ಇಲ್ಲಿ ಮೇಲೆ ಉಯ್ಕೊಂಡ್ರೆ ಏನು ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಮುಳುಗ್ಬಿಟ್ಟು ಬರ್ಬೋದಲ್ಲ, ಇಲ್ಲ ಅಲ್ಲೇ ಉಯ್ಕೋಬೋದಲ್ಲ ಅಂತ ಕೇಳ್ತಾಯಿದ್ರು. ಅದಾದಮೇಲೆ ನಾನು ಅಮ್ಮನ ಜೊತೆ ಹೋಗಿ ಸ್ವಲ್ಪ ಹಾಗೇ ನೀರು ಮೆಟ್ಲನ್ನ ವಾಶ್ ಮಾಡಿಬಿಟ್ಟು ನಾವು ಪೂಜೆ ಮಾಡಲಿಕ್ಕೆ ನೀರು ತಕ್ಕಳಿಸ್ಕೊಂಡ್ವಿ. ನಾನು ಅಮ್ಮಂಗೆ ಹೇಳಿದೆ ಅಲ್ಲಿ ಈ ಥರ ಇದೆ ಬಿಡಬಾರ್ದಂತೆ ಅಂತ ಹೇಳಿಬಿಟ್ಟು. ಬಟ್ ಅವರು ಎಲ್ಲರೂ ಬಿಟ್ಟಿದ್ದಾವೆ ಅಂತ ಹೇಳಿಬಿಟ್ರು. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಅಮ್ಮನ ಜೊತೆ ಸೇರಿ ಸಿಂಪಲ್ಲಾಗಿ ಗಂಗೆ ಪೂಜೆ ಮಾಡಿದೆ. ನಾನು ತೊಳೆದಿದ್ದೆ, ಆದರೂ ಅಮ್ಮ ಇನ್ನೊಂದು ಸಲ ತೊಳಿತೀನಿ ಅಂತ ಹೇಳಿ ತೊಳೆದ್ರು. ಅದಾದಮೇಲೆ ಗಂಗೆ ಪೂಜೆ ಮಾಡಿ ತೀರ್ಥ ಥರ ನಾವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ. ಅದಾದಮೇಲೆ ಮುಂದಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನೂ ತುಂಬ ಇತ್ತು. ಅಂದರೆ ಕಲ್ಲಿನ ನಾಗರ ಎಲ್ಲ ಇತ್ತು, ಅಲ್ಲಿಗೆಲ್ಲ ಹೋಗಬೇಕಿತ್ತು. ಅಪ್ಪ ಮಗಳಿಬ್ಬರು ಮೇಲ್ಗಡೆ ಕುತ್ಕೊಂಡು ಆಟ ಆಡ್ತಾಯಿದ್ವಿ. ನಾವು ನೀಟಾಗಿ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಹೊರಟ್ವಿ. ಹೋಗ್ಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಹುಡುಗ ನಿಂತ್ಕೊಂಡು ಹಣ್ಣು ಕಾಯಿ ಮಾಡಿಸ್ಬೇಕು ಅಂದರೆ 5 ರೂಪೀಸ್ ದುಡ್ಡು ಕೊಡಬೇಕು, ಕೊಡಿ ಅಂತ ಕೇಳ್ತಾಯಿದ್ವಿ. ಅದಾದಮೇಲೆ ಇಲ್ಲ ಅಂದರು. ಇಲ್ಲಿ ಸ್ವಲ್ಪ ಲೇಡೀಸ್ ಎಲ್ಲ ಇದ್ದರು, ಅವರು ಕೂಡ ಕಾಣಿಕೆ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತಾಯಿದ್ವು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದೊಂದ್ಸಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇಜಾರಾಗುತ್ತೆ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಅರ್ಚಕರು ಅಷ್ಟೇ ಕಾಣಿಕೆ ಹಾಕಿ ಕಾಣಿಕೆ ಕೊಡಿ ಅಂತ ಕೇಳ್ತಾಯಿದ್ರು. ಅದು ಬೇಜಾರಾಯಿತು. ನನಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟಿಂದ ಸ್ಯಾಲ್ರಿ ಕೊಡ್ತವೆ, ಆದರೂ ಬಾಯ್ಬಿಟ್ಟು ಕೇಳಬಾರ್ದು. ಹುಂಡಿಗೆ ಹಾಕಬೇಕು ಅಂತ ಹೇಳಿ ಬರೆದಿರ್ತವೆ, ಆದರೂ ಕಾಣಿಕೆ ಹಾಕಿ ಮಂಗಳಾರತಿ ತಟ್ಟೆಗೆ ಅಂತ ಬಾಯ್ಬಿಟ್ಟು ಕೇಳ್ತಾಯಿದ್ರು. ಅದೊಂದು ಬೇಜಾರಾಯಿತು. ಸೊ ಫೈನಲಿ ಅಲ್ಲಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಿತ್ತಂತೆ. ಅಲ್ಲಿ ನಮಗೆ ಪ್ರಸಾದ ಮತ್ತು ಕಲ್ಲಿನ ನಾಗರ, ಹುತ್ತ ಎಲ್ಲ ಸಿಗುತ್ತೆ. ಅಂದರೆ ಯಾವುದೇ ರೀತಿ ಚರ್ಮದ ಕಾಯಿಲೆ ಅಥವಾ ಏನಾದರೂ ದೋಷ ಇದ್ದರೆ ಅಥವಾ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ನಾವು ಇಲ್ಲಿಗೆ ಬರ್ಬೋದು. ಬೆಳ್ಳಿ ನಾಗರ ಎಲ್ಲ ಹಾಕ್ಬೋದು. ನಾವು ಸುಬ್ರಹ್ಮಣ್ಯಕ್ಕೂ ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಇಲ್ಲಿಗೂ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ದರ್ಶನ ಎಲ್ಲ ಮಾಡ್ಕೊಳ್ಳೋಕ್ಕೆ ಫ್ಯಾಮಿಲಿ ಎಲ್ಲ ಬಂದಿದ್ದು. ಆ್ಯಂಡ್ ಸಾಸ್ಲಿಗೆ ಬರ್ತೀವಿ ಅಂದರೆ ತುಂಬ ಕಟ್ಟುನಿಟ್ಟಾಗಿರ್ಬೇಕಂತೆ. 3 ದಿನ ಮುಂಚೆ ನಾನ್ ವೆಜ್ ಬಿಡಬೇಕು. ಅದಾದಮೇಲೆ ಸಾಸ್ಲಿಗೆ ಹೋಗಿ ಬಂದಮೇಲೆ 3 ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ಬೇಜಾರಾಯಿತು. ಒಂದು 10 ವರ್ಷದ ಹಿಂದೆ ನಮ್ಮ ಪುರ್ದಮ್ಮ ಟೆಂಪಲ್ ಕೂಡ ಹೀಗೆ ಇತ್ತು, ತುಂಬ ಗಲೀಜಾಗಿತ್ತು. ಏನು ಗೊತ್ತಾ, ಭಕ್ತಾದಿಗಳು ನಾವು ಹೋಗ್ತೀವಿ, ಪೂಜೆ ಮಾಡ್ತೀವಿ, ಮತ್ತು ಆ ಗಂಧದ ಕಡಿ ಆಗಿರ್ಬೋದು, ಆ ಗಂಧದ ಕಡಿ ಕವರು, ಕರ್ಪೂರದ ಕವರು, ಹಾಲು ಬಿಡೋಕ್ಕೆ ತನಿ ಎವಿಯೋದು ಅಂತಾರೆ, ಅದಕ್ಕೆಲ್ಲ ಏನು ತೊಗೊಂಡೋಗ್ತೀವಿ, ಅದೆಲ್ಲ ಅಕ್ಕಪಕ್ಕ ಅಲ್ಲೇ ಎಷ್ಟು ಬಂದರೆ ಅದಿನ್ನೂ ತುಂಬ ಗಲೀಜಾಗುತ್ತೆ. ಸೊ ಆದಷ್ಟು ನಾವು ಕ್ಲೀನಾಗಿರಬೇಕು, ಕ್ಲೀನಾಗಿ ನೋಡ್ಕೋಬೇಕಲ್ವಾ. ನಾನು ಏನೆಲ್ಲ ಕವರ್ ತೊಗೊಂಡೋಗಿದ್ದೆ ಅದೆಲ್ಲ ವಾಪಸ್ ತೊಗೊಬರ್ತಾಯಿದ್ದೆ. ಇಲ್ಲಿ ಯಾರೋ ಅಪ್ಪ ಮಗಳನ್ನ ಕುಸುಮಟೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ನನ್ನ ಮಗಳಿಗೆ ಒಂದು ಹೊಸ ಮೊಬೈಲ್ ಕೊಡಿಸ್ದೆ. ಈ ಮೊಬೈಲ್ ನಮ್ಮ ಕಾಲದಲ್ಲಿ ತುಂಬ ಟ್ರೆಂಡ್ ಇತ್ತು. ಒಂಥರ ಖುಷಿ ಆಗೋದು. ಈಗ ಅದು 50 ರೂಪಾಯಿ, ಎಷ್ಟು ದಿನ ಇಟ್ಕೋತಾರೆ ಗೊತ್ತಿಲ್ಲ. ಅವ್ರಿಗೋಸ್ಕರ ಅಂತ ಹೇಳಿ ಒಂದು ಮೊಬೈಲ್ ಕೊಡಿಸ್ದೆ. ಅದಾದಮೇಲೆ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದಕ್ಕೆ ನಾವು ಕಾಣಿಕೆ ಕೂಡ ಕೊಡ್ಬೋದಿತ್ತು. ಅನ್ನದಾನಕ್ಕೆ ಕೊಡೋಣ ನನಗೇನು ಬೇಜಾರಿಲ್ಲ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೀಟಾಗಿ ಪ್ರಸಾದನ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸಾಸ್ಲಲ್ಲಿ ಪ್ರತಿದಿನ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತಂತೆ. ಸೊ ನಾವು ಹೋಗಿದ್ದಾಗ ಪ್ರಸಾದ ಸಿಕ್ತು. ನನಗೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದು. ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆನ ಕೂಡ ಕೊಟ್ಟು ನಾವು ಮತ್ತೆ ವಾಪಸ್ ನಮ್ಮ ಊರಿಗೆ ಹೋದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.